ಆ ಸೊಗಡಿಲ್ಲ ಸೊಗಡವ್ರೆಕಾಯಿ ಎಲ್ಲ ಇದು. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಇದು ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮತಿಯವರು ತಿಂಡಿನ ಅಡುಗೆನ ಮಾಡ್ತಿರೋದು. ಅದು ತಿಂಡಿನೂ ಆಗುತ್ತೆ ಅಡುಗೆಗೂ ಆಗುತ್ತೆ. ಅಥವಾ ತಿಂಡಿನೂ ಹೌದು ಅಡುಗೆನೂ ಹೌದು, ಆ ಥರ. ಅದೇನು ಮಾಡ್ತಾರೆ ಇವತ್ತಿನ ಇದರಲ್ಲಿ ಅಂಗಳದಲ್ಲಿ ಅಡುಗೆನಲ್ಲಿ ನೋಡಿವ್ರಂತೆ. ಆಮೇಲೆ ಇವತ್ತು ಬೆಳಗ್ಗೆನೇ ವಿಭೂತಿ ಇಟ್ಕೊಬಿಟ್ಟೆ. ಅಂದರೆ ನಮ್ಮ ಶ್ರೀಮತಿಯವರು ಸ್ನಾನ ಮಾಡ್ಕೊ ನೀನು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸ್ನಾನ ಮಾಡ್ಕೊಂಡಲ್ಲ, ಅದಕ್ಕೆ ದೇವ್ರ ಕೈ ಮುಗಿದು ವಿಭೂತಿ ಇಟ್ಕೊಂಡು ಬಂದೆ. ಅದು ಬೆಳಗ್ಗೆನೇ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಮೇಡಮ್, ಇವತ್ತಿನ ವಿಶೇಷ ಏನು? ಅವರೆಕಾಳು ಸಾಂಬಾರ್. ಸ್ಪೆಷಲ್ ಆಗಿ ನಮ್ಮ ಮನೇಲಿ ನಮ್ಮ ಶ್ರೀಮತಿಯವ್ರು ಹೆಂಗೆ ಮಾಡ್ತಾರೆ ಇವತ್ತು ನೋಡೋಣ. ಈ ಹಸ್ರು ಬೆಲ್ಲ ಎಳೆವು, ಈ ಬಿಡಿಯವಲ್ಲ ಇವಷ್ಟೇ ಬಲ್ತಿರೋ, ಜಾಸ್ತಿ ಇವೆ ಎಳೆವಲ್ವಾ. ಅಂದರೆ ಇದು ಮೊನ್ನೆ ಮಧುಗಿರಿಗೆ ಹೋಗಿದ್ವಿ, ಅವಾಗಲ್ಲಿ ಸಂತೆ ಅಲ್ಲ, ರೋಡ್ ಸೈಡಲ್ಲಿ ಅಲ್ಲಿ ಮಾರ್ತಾಯಿದ್ರು. ಎಷ್ಟು ಕೊಟ್ಟಿದ್ದು ನಾವು ಇದಕ್ಕೆ? 100 ರೂಪಾಯಿಗೆ 1.5 kg. ಸೀಸನ್ ಟೈಮಲ್ಲಿ 1.5 kg ಅವರೆಕಾಯಿಗೆ ಎಷ್ಟೊಂದು ಕಾಳಾಗುತ್ತೆ ಗೊತ್ತಾ. ಇದು ಎಳೆ ಜಾಸ್ತಿ ಐತೆ ನೋಡ್ರಿ, ಜಾಸ್ತಿ ಹೆಸರು ಐತೆ, ಎಳೆದೈತೆ. ಚಲೋ ಬಿಡ್ತೈತೆ. ಚಲೋ ಎಲ್ಲ ಇಲ್ಲ ಚೆಲ್ಲಿಲ್ಲ. ಈ ಇದ್ಕಿದ ಬೇಳೆ ಸಾರು ಇವತ್ತು ಸ್ಪೆಷಲ್. ಯಾಕೆ ಅಂದರೆ ನಮಗೆ ಇವತ್ತು ಮೊದಲನೇ ಸಲ ಈ ಥರ ಒಲೆನಲ್ಲಿ ಮಾಡ್ತಿರೋದು, ಸೌದೆ ಒಲೆನಲ್ಲಿ. ಹಳೆ ಮನೆಗೆಲ್ಲ ಮಾಡಿದೀವಿ, ಆದ್ರೆ ಆ ಥರ ಕಲ್ಲಲ್ಲೆಲ್ಲ ರುಬ್ಬಿ ಮಾಡಿಲ್ಲ, ಮಾಮೂಲಿ ಮಿಕ್ಸಿಯಲ್ಲಿ ರುಬ್ಬಿ ಮಾಡಿದೀವಿ. ಇದು ಮಣ್ಣಿನ ಪಾತ್ರೆನಲ್ಲಿ ಮಾಡಿರೋದು, ಮತ್ತು ಈ ಕಲ್ಲಲ್ಲಿ ರುಬ್ಬೋದು. ಒಂಥರ ಹೆಂಗಿರ್ತೈತೆ ನೋಡೋಕೆ, ಟೇಸ್ಟು ಸಖತ್ತಾಗಿರ್ತೈತೆ ಒಂಥರ. ಸಖತ್ತಾಗಿರ್ತೈತೆ. ನಾವು ಗ್ಯಾಸ್ ಮೇಲೆ ಮಾಡಿದ್ರೇ ಸಾಂಬಾರು ಚೆನ್ನಾಗಿರ್ತೈತೆ. ಇನ್ನು ಮಣ್ಣಿಂದು ಪಾತ್ರೆಯಲ್ಲಿ ಒಲೆಯಲ್ಲಿ ಮಾಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರಲ್ಲ. ಈಗ ಅದಕ್ಕೆ ಮಸಾಲೆ ಹುರ್ಕೋಬೇಕಾ? ಅವರು ಮಸಾಲೆ ಹುರ್ಕೊಳೋದ್ರಲ್ಲಿ ಒಂದು ನಿಮಿಷ ಇರು, ತೋರಿಸ್ಬಿಡ್ತೀನಿ ಏನೇನು ಪದಾರ್ಥ ತೊಗೊಂಡಿದ್ದಾರೆ ಅಂತ ಐಟಮ್. ಫಸ್ಟು ತರಕಾರಿ ನೋಡೋಣ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ ಇದು ಸ್ವಲ್ಪ ತಗೊಂಡಿದ್ದಾರೆ, ಒಂದು 4 ಕುಡಿ ಇದ್ದಿದ್ದಕ್ಕೆ, ಇಲ್ಲಾಂದ್ರೆ ಏನು ಪರವಾಗಿಲ್ಲ ಅಲ್ವ ನಮ್ಮ. ಆಮೇಲೆ ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಇಷ್ಟು ಮಾಮೂಲಿ ಗೊತ್ತಲ್ಲ, ಈ ಇದ್ಕಿದ ಬೇಳೆ ಬೇಕೇ ಬೇಕು ಇದ್ಕಿದ ಬೇಳೆ ಸಾರಿಗೆ. ಆಮೇಲೆ ಇಲ್ಲಿ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಾರೆ. ಇದೇನಕ್ಕಮ್ಮ? ಒಗ್ಗರಣೆಗೆ. ಇದು ಒಗ್ಗರಣೆಗೆ. ಇದೆಲ್ಲ ನೋಡಿದ್ರಲ್ಲ, ಇದೆಲ್ಲ ಮಸಾಲೆ ರುಬ್ಕೊಳ್ಳೋದಕ್ಕೆ. ಆಮೇಲೆ ಸಾಂಬಾರಿಗೆಲ್ಲ ಮಸಾಲೆ ಪದಾರ್ಥಗಳು. ಇದೇನಿದೆ ಹೇಳು? ಗಸಗಸೆ, ಚಕ್ಕೆ, ಲವಂಗ, ಅರಿಶಿನ, ಉಪ್ಪು, ಧನಿಯಾ ಪುಡಿ, ಅಡುಗೆ ಎಣ್ಣೆ, ಖಾರದ ಪುಡಿ, ಸಾಸಿವೆ, ಕರಿಬೇವು. ಇಷ್ಟೇನಾ? ಕರೆಕ್ಟಾಗಿ ಹೇಳಿದ್ನಾ? ಸರಿಯಾಗಿ ಹೇಳಿದ್ನಾ? ಸರಿಯಾಗಿ ಹೇಳಿದ್ದೀನಿ. ಈಗ ಒಲೆ ಮೇಲೆ ಬಾಣಲಿ ಇಕ್ಕಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಒಗ್ಗರಣೆಗಲ್ಲ, ಮಸಾಲೆ ಹುರ್ಕೊಳ್ಳೋಕ್ಕೆ. ಇದೆಲ್ಲ ಒಗ್ಗರಣೆಗೆ ತೆಗೆದು, ಇದೆಲ್ಲ ಸಾಂಬಾರ್ಗೆ ಒಗ್ಗರಣೆಗಿನ್ನ. ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ. ಇದೇನಕ್ಕೆ? ಅದು ಮಸಾಲೆ ರುಬ್ಬೋದಕ್ಕೇನೆ. ಜ್ವರ ಉರಿತೈತೆ ಬಗ್ಗಂತ ನೋಡು. ಬಗ್ಗನದ ದಗ್ಗನವ್ರಿಗದ ಹೆಂಗೆ. ಈಗ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿನ, ಈರುಳ್ಳಿ ಎಲ್ಲ ಒಂದೇ ಸಲ ಹಾಕ್ಬಿಡೋದಾ? ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ ಇಷ್ಟು ಇವಾಗ ಹಾಕ್ತಾರೆ. ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಯಿತು. ಈಗ ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗೈತೆ. ಈಗ ಅದಕ್ಕೆ ಗಸಗಸೆ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಪುದೀನ ಸೊಪ್ಪು ಇಲ್ಲ. ಸ್ವಲ್ಪ ಪುದೀನ, ಒಂದು 4 ಪುಡಿ, ಒಂದು 3 ಪುಡಿ 4 ಪುಡಿ ಸಾಕು, ಜಾಸ್ತಿ ಏನು ಬೇಡ. ಅದು ಇದ್ರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ. ಇಷ್ಟನಾ? ಈಗ ಇದು ಒಂದು 5 ನಿಮಿಷ ತಣ್ಣಗಾಗಬೇಕು. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಳ್ತೀನಿ ಸ್ಟ್ರಾಂಗ್ ಆಗಿ, ಆಯಿತಾ? ಕಾಫಿ ಕುಡ್ದಿಲ್ಲ ಅಂದರೆ ಎನರ್ಜಿ ಬರಲ್ಲ ನಮ್ಮ ಮೇಡಮ್ ಅವ್ರಿಗೆ, ಅದಕ್ಕೆ
ಎನರ್ಜಿ ಅಂತ ಒಂದು ಮತ್ತೆ ಹೆಂಗೂ ಅದೊಂದು 5 ನಿಮಿಷ ತಣ್ಣಗಾಗಬೇಕಲ್ಲ ಅಷ್ಟೊಂದು. ಸರಿ. ಕಾಫಿ ಕುಡಿದ್ರೆ ಒಂಥರ ಸಮಾಧಾನ. ನೋಡಿರಿ ನಮ್ಮ ಶ್ರೀಮತಿಯವರು ಕಾಫಿ ಕುಡಿತಾವ್ರೆ. ನನಗೂ ಕಾಫಿ ತಂದು ಕೊಟ್ಟವ್ರೆ. ನೋಡಿರಿ ಈ ಲೋಟ ನೋಡಿರಿ, ತಗೋಬನ್ನಿ. ಇದು ನನ್ನ ಕಾಫಿ ಲೋಟ. ತಗೋಬಾ ಇರಲಿ, ಆಯಿತು ತೋರ್ಸೋಣ. ಇವ್ರ ಕಾಫಿ ಲೋಟ, ದೊಡ್ಡದು. ನನ್ನ ಕಾಫಿ ಲೋಟ ತಗೋಬಾ, ಹತ್ರ ಕಿಡಿ. ಯಾಕೆ ನಾಚ್ಕೋತೀಯ? ನೋಡ್ರಿ ಇವ್ರ ಕಾಫಿ ಲೋಟ, ನನ್ನ ಕಾಫಿ ಲೋಟ. ಅದು ಸೇಮ್ ಇಲ್ಲ, ಅದು ಸ್ವಲ್ಪ ದೊಡ್ಡದು. ಕಾಫಿ ಲೋಟಕ್ಕಿಂತ ಸ್ವಲ್ಪ ದೊಡ್ಡದು. ಇಷ್ಟಿಷ್ಟು ಕಾಫಿ ಕುಡಿತಾರೆ, ಆದ್ರೆ ನಾನು ನಾಳೆಯಿಂದ ಕಾಫಿ ಕುಡಿಯೋದು ಬಿಡ್ತೀನಿ ಅಂತಿರ್ತಾರೆ ಅಷ್ಟೇ. ಕಾಫಿ ಬ್ರೇಕ್ ಮುಗೀತು. ಈಗ ಅಂಗಳದಲ್ಲಿ ಅಡುಗೆ ಶೂಟಿಂಗ್ ಟೈಮ್. ಮಸಾಲೆ ಎಲ್ಲ ರುಬ್ಕೋಬೇಕಂತೆ. ಎಣ್ಣೆಲಿ ಏನೇನು ಫ್ರೈ ಮಾಡ್ಕೊಂಡ್ರು ಅದನ್ನೆಲ್ಲ ಹಾಕ್ಕೊಂಡವ್ರೆ. ಜೊತೆಗೆ ಇನ್ನೇನು ಹಾಕ್ಬೇಕಮ್ಮ? ಮಸಾಲೆ ಪದಾರ್ಥ, ಧನಿಯಾ ಪುಡಿ, ಖಾರದ ಪುಡಿ. ಜಾಸ್ತಿ ಆಗಿಲ್ವಾ ಖಾರದ ಪುಡಿ? ಏನಿಲ್ಲ, ನನಗೇನೋ ಜಾಸ್ತಿ ಆಯಿತು ಸರ್. ಅಡುಗೆ ಅರಿಶಿನ, ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಲ ನೀರು. ಈಗ ಇದನ್ನೆಲ್ಲ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಜಾಸ್ತಿ ಆಯಿತು ನೀರು. ಸ್ವಲ್ಪ ಹಾಕೋತೀನಿ ಅಂದೆ, ಜಾಸ್ತಿ ಆಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇವಾಗ ಹಿಂಗೆ ನುಣ್ಣಗಾಗಲ್ಲ ಜಾಸ್ತಿ ಆದರೆ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು. ನಾನು ಅದು ಬಾಣಲೆಗಳು ದೊಡ್ಡದಲ್ಲ, ಅದೇ ಸಾಕಾಗಿತ್ತು ನನಗೆ. ಏನೋ ಮಿಸ್ ಆಗಿದೆ, ಮಿಸ್ಟೇಕ್ ಆಗಿದೆ, ಕ್ಷಮೆ ಇರಲಿ. ಆದರೆ ಸಾಂಬಾರು ಅದೇ ರುಚಿ ಬರ್ಬೇಕಲ್ವಾ? ಬರ್ತದೆ, ಏನಾಗಲ್ಲ. ನುಣ್ಣಗಾಗ್ತೈತಲ್ವ? ಆಗ್ತೈತೆ ಇಲ್ಲಪ್ಪ. ಮಸಾಲೆ ರುಬ್ಬಿದ್ದೆಲ್ಲ ಆಯಿತು. ಇನ್ನೇನು ಈಗ ಸಾಂಬಾರು ಮಾಡಬೇಕು. ಮಸಾಲೆ ತೊಗೋಬೇಕು. ಗುಂಡಲ್ಲಿ ಇಕ್ತೀಯ ಇವಾಗ? ಈ ಬಾಣ್ಲೆಗೆ ಇಕ್ತೀಯಾ? ಅಲ್ಲ ತಟ್ಟೆ ತಗೊಂತೀಯ? ಬೇಡ, ಬಾಣಲಿನೇ ತಗೋ. ಬಾಣಲಿ ಏನಕ್ಕೆ ಬೇಡ? ಬಾಣ್ಲೆ ಬೇಡ, ನೆನಪಿಲ್ಲ. ಅದು ಇಟ್ಕೊ, ಇದ್ರ ಮ್ಯಾಕೆ ಇಟ್ಬಿಡ ಅದನ್ನು, ಕಡ್ಡಿನ. ತಗ, ಇದು ಹಂಗೆ ಇಟ್ಬಿಡ ಅದ್ರ ಮ್ಯಾಕೆ. ಕಲ್ಲಲ್ಲಿ ರುಬ್ಬಿದ ಮಸಾಲೆನೇ ಬೇರೆ ಟೇಸ್ಟು, ಮಿಕ್ಸಿಯಲ್ಲಿ ರುಬ್ಬಿದ ಮಸಾಲೆನೇ ಬೇರೆ ಟೇಸ್ಟು. ಒಲೆ ಒರೆಸ್ಬೇಕು ಇನ್ನೊಂದ್ಸಲ. ಹತ್ಕತೈತೆ ಅಂದ್ಕೊಂಡಿದ್ದೀನಿ. ಕೆಂಡ ಐತಲ್ಲ, ಕೆಂಡ ಆಡ್ತೈತೆ. ಹತ್ಕತೈತೆ ಒರೆಸು. ಒಂದೆರಡು ಇವು ಪುಳ್ಳೆ ಅಂತ ವಿಕ್ಕಿ ಊದ್ಗೊಳಕ್ಕೆ ಊದು ಹತ್ಕತೈತೆ. ಚೆನ್ನಾಗಿ ಹತ್ಕೊಂತವಲೆ. ನೋಡು, ಇನ್ನು ನಾರಿದ್ರೆ ಕೇಳು, ಅಲೆ ಹಂಗೆ ಗುರಿತತೆ. ಎಣ್ಣೆ ಬಿಸಿ ಆಯಿತಾ? ಆಗೈತೆ ಅಂದ್ಕೊಂಡಿದ್ದೀನಿ. ಆಗೈತೆ. ಸಾಸಿವೆ, ಕರಿಬೇವು ಅಷ್ಟೇನಾ? ಈರುಳ್ಳಿ. ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಕಾಳು ತೊಳ್ಕೊಬೇಕಾ? ಇದನ್ನು ಚೆನ್ನಾಗಿ ಕಲ್ತಿದ್ದು. ಯಾಕೆ ಕಾಳೆಲ್ಲ ಚಲೋ? ಕಾಳು ಚಲೋದ್ವಾ? ಇಲ್ಲೇ ಬಸ್ಕಂಗಿರಿ ಕೈ. ಒಗ್ಗರಣೆ ಏನಾಯ್ತು ನೋಡೋದು, ಸಿದೋತೇನೋ ಆಯ್ತಾ? ಈ ಕಾಳನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಕಾಳು ಫ್ರೈ ಆದಮೇಲೆ
ಮಸಾಲೆ, ರುಬ್ಬಿರೋ ಮಸಾಲೆ ಹಾಕಬೇಕು. ಮಸಾಲೆ ಎಲ್ಲ ಒಂದ್ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಹೌದು, ಸ್ಟೀಲ್ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಮಾಡಿದಾಗ ತಳ ಹಿಡಿತೈತಲ್ಲ, ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಾಗ ತಳ ಹಿಡಿಯಲ್ವಾ? ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದಾಗ ಎಲ್ಲಿ ತಳ ಹಿಡಿತೈತೆ? ಇವಾಗ ಮಸಾಲೆ ಫ್ರೈ ಮಾಡ್ಕೋಬೇಕಾದ್ರೆ ಜೋರಾಗಿ ಉರಿಕ್ಬಿಟ್ರೆ? ಇಲ್ಲ, ಮಣ್ಣಿನ ಪಾತ್ರೆ ತಳ ದಪ್ಪ ಇರುತ್ತಲ್ಲ, ಹಂಗ ದಪ್ಪ ಇರೋ ಪಾತ್ರೆ ಆದ್ರೆ ತಳ ಹಿಡಿಯಲ್ಲ. ತೆಳು ಪಾತ್ರೆ ಇರುತ್ತಲ್ಲ ಅಂಥದ್ರಲ್ಲಿ ತಳ ಹಿಡಿತೈತೆ. ಅಲ್ಲಿ ಘಮ ಘಮ ಅಂತ ಐತಪ್ಪ. ನೆಂಟ್ರೆಲ್ಲ ಊಟಕ್ಕೆ ಬರ್ರಪ್ಪ ಬೇಗ. ಮತ್ತೆ ಅವರು ಮಸಾಲೆ ಸಾಂಬಾರು ಮಾಡ್ತಾರೆ ಸ್ಪೆಷಲ್ಲಾಗಿ. ನಿಜ ಘಮ ಘಮ ಅಂತೈತೆ. ಈಗ ನೀರು ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕಾದ್ರೂ ಹಾಕೋಬೋದಾ? ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ನಾನು 3 ಲೋಟ ಹಾಕಿದ್ದೀನಿ, ಇನ್ನೊಂದು ಲೋಟ ಹಾಕ್ತೀನಿ. ಹೌದಾ? ಅದ್ರಾಗೆ ಮಸಾಲೆ ತೆಗ್ದಿಟ್ಟಿದ್ನಲ್ವಾ, ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ಅದ್ರೊಳಕ್ಕೆ ನೀರು ಹಾಕಿದ್ದೆ. ನಮ್ಮನೇಲಿ ಸ್ವಲ್ಪ ಗಟ್ಟಿಗೆ ಮಾಡೋದು, ಇವತ್ತು ಹೆಂಗೆ ಹಾಕ್ಬೇಕು ಅಲ್ಲ, ಇಸ್ಕಿದ್ ಬೆಳೆಸಾರು ಗಟ್ಟಿಗೆ ಎಲ್ಲರೂ ಮಾಡೋದು. ಇದು ಚೆನ್ನಾಗಿ ಕುದಿಲಿ, ಒಂದು ಕುದಿ ಕುದ್ಮೇಲೆ ಉಪ್ಪು ಹಾಕೋಣ. ಅದಕ್ಕೆ ಮುಚ್ಚಳ ಮುಚ್ಚಿಬಿಡು ಮತ್ತೆ. ನೋಡ್ಕೋಬೇಕು, ಏನೋ ಇದು ಉಕ್ಕದಂಗೆ. ಇದ್ಯಾಕೆ ಯಾವ್ದೇವ್ರ ಕೈ ಮುಗಿದಿದ್ದು? ಬೇಗ ಬೇಯಲಪ್ಪ, ಆ ಟೈಮ್ ಆಗ್ತದೆ ಅಂತ. ಮಗಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಂದು ಕುದಿ ಬಂದಮೇಲೆ ಹಾಕೋದು. ಈಗ ಪ್ಲೇಟ್ ಮುಚ್ಚೋದು ಬೇಡ, ಪ್ಲೇಟ್ ಮುಚ್ಚಿಬಿಟ್ರೆ ಎಲ್ಲ ಉಪ್ಪು ಬಂದ್ಬಿಡ್ತೈತೆ. ಹೌದಾ? ತಿರುಗ್ತಾ ಇರಬೇಕು. ಏನಿಲ್ಲ, ಪ್ಲೇಟ್ ಮುಚ್ಚೋದು ಬೇಡ, ಹಂಗೆ ಬೇಯಿಸ್ಕೊಳ್ಳೋಣ. ಹೌದಾ? ಎಲ್ಲ ಇಂಬ್ರಕೊಂಡು ಹೋಯ್ತು ನೀರೆಲ್ಲ. ಎಲ್ಲ ಗಟ್ಟಿ ಆಗೈತೆ ಅಷ್ಟೇ, ಒಲೆಯಲ್ವಾ, ಹಾಗೆ ಸಾಂಬಾರು ರೆಡಿ. ಆದರೆ ಕುಕ್ಕರಲ್ಲಿ ಮಾಡಿದ್ರೆ ಇದು ಬೇಳೆ ಕದ್ರಕೊಂಡು ಹೋಗೋದು. ಇದು ಸ್ವಲ್ಪ ಇನ್ನೂ ಕದ್ರಕೊಂಡು ಹೋಗಿಲ್ಲ ಅಲ್ಲ? ಹಿಂಗೂ ಚೆನ್ನಾಗಿರ್ತೈತೆ. ಅದು ಒಲೆನಲ್ಲಿ ಮಾಡಿರೋದಕ್ಕೇನ ಬೇಗ ಕದ್ರಕೊಂಡು ಹೋಗಲ್ಲ. ಬೇಗ ಕದ್ರಕೊಂಡು ಹೋಗಲ್ಲ, ಒಲೆಯಲ್ಲಿ ಬೇಯ್ತೈತೆ ಆದ್ರೆ ಕದ್ರಕೊಂಡು ಹೋಗಲ್ಲ. ಕುಕ್ಕರಲ್ಲಿ ಅಂದ್ರೆ ಏರ್ ಕಟ್ಕೊಳ್ಳುತ್ತಲ್ವಾ, ಅದರಿಂದ ಬೇಗ ಕದ್ರಕೊಳ್ಳುತ್ತೆ. ಸಾಂಬಾರು ರೆಡಿ ಆಯಿತು. ಈಗ ದೋಸೆ ಮಾಡಬೇಕು. ದೋಸೆ ಚಿಕ್ಕವ್ರೆ, ಆದರೆ ಗ್ಯಾಸ್ ಮೇಲೇ ಸರಿಯಾಗಿ ದೋಸೆ ಎದ್ದೋಳಲ್ಲ ಒಂದೊಂದು ಸಲ ಈ ಹೆಂಚಲ್ಲಿ. ಒಲೆನಲ್ಲಿ ಹೆಂಗೆ ಮಾಡ್ತಾರೋ ಅದಕ್ಕೆ ನೋಡೋಣ. ತೆಂಗಿನ ಗುಂಜು ತೊಗೊಂಡಿದ್ದೀನಿ, ತೆಂಗಿನ ಗುಂಜಲ್ಲಿ ಏನಾದರೂ ಉಜ್ಜಿದ್ರೆ ದೋಸೆ ಎದ್ದೊಳುತ್ತೇನೋ ಅಂತ. ನಾವು ಇದನ್ನ ತೆಂಗಿನ ಗುಂಜು ನಾವು ಹಳೆ ಮನೆಗಿದ್ದಾಗೆಲ್ಲ ಇದರಲ್ಲೇ ಉಜ್ಜುತ್ತಾ ಇದ್ದಿದ್ದು. ಹಳೆ ಕಾಲದವರೆಲ್ಲ ಹಂಗೇನೆ ಉಜ್ಜೋದು, ಎಣ್ಣೆ ಉಜ್ಜೋದು. ನೋಡೋಣ. ಒಲೆ ಮಾತ್ರ ಸೂಪರಾಗಿ ಉರಿತೈತೆ. ಹಳೇ ಕಾಲದ ಫೀಲ್. ಈಗ ದೋಸೆ ಒಯ್ಯಲ್ವಾ? ದೋಸೆ ಬೇಯಬೇಕು. ಹೆಂಚು ಕಾದೈತಾ? ಕಾದಿದೆ ಅಂದ್ಕೋತೀನಿ, ಕಾದಿರುತ್ತೆ. ಬೇಳೆ ಸಾರು ಜೊತೆ ಬರ್ತೈತೆ ಹಂಗೆ ಗೊತ್ತಿಲ್ಲ. ದೋಸೆ ನೋಡ್ಬೇಕು. ದೋಸೆ ಒಯ್ಯಕ್ಕಿನ ಬಂತು. ಎಣ್ಣೆ ಹಾಕ್ಬೇಕಾಗುತ್ತೆ ಹಂಗೆ. ಬರ್ಲಪ್ಪ, ಚೆನ್ನಾಗಿ ದೋಸೆ ಎದ್ದೊಳ್ಳಪ್ಪ. ಬೇಗಲ್ಲ, ಚೆನ್ನಾಗಿ ಎದ್ದೊಳ್ಳಿ. ಬೇಗ ಎದ್ದೊಳ್ಳೋದೇನು ಬೇಡ, ಚೆನ್ನಾಗಿ ಎದ್ದೊಳ್ಳಿ ದೋಸೆ. ಒಂದು ಈ ಥರ ದೋಸೆ ಮಾಡಿದ್ವಿ, ನೆನಪಾಯ್ತಾ? ಜಾಣೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗೋದು ಅವತ್ತು ಚೆನ್ನಾಗಿ ಬಂದಿರಲಿಲ್ಲ, ಕಿತ್ ಎದ್ದೊಳ್ತಾನೆ ಇರಲಿಲ್ಲ ದೋಸೆ. ಅದಕ್ಕೆಲ್ಲ ಒಂದಷ್ಟು ಕಮೆಂಟ್ ಮಾಡಿದ್ರೆ, ಏನೋ ಮಾಡಿದಾರೆ ನೋಡೋಣ. ಅದರಲ್ಲಿ ನನಗೊಂದು ಕಮೆಂಟ್ ಆಫ್ ದ ಇಯರ್ ಅಂತ ಅವಾರ್ಡ್ ಕೊಡ್ಬೇಕು. ಅದಕ್ಕೆ ಒಬ್ರು ಕಮೆಂಟ್ ಮಾಡಿದ್ರು, ಏನಂತ? ದೋಸೆ ಎದ್ದೊಳಲ್ಲ ಅಂದರೆ ಅಲಾರಾಮ್ ಇಕ್ರಿ ಅದಕ್ಕೆ ಅಂತ. ಸಖತ್ತಾಗಿದೆ ಅದು ಕಾಮಿಡಿ. ಏನಾಯ್ತು ಗೊತ್ತಾ? ಸ್ವಲ್ಪ ಇದಾಗಲಿ ನೋಡಿ, ಇಲ್ಲೆಲ್ಲ ಸ್ವಲ್ಪ ಕಲರ್ ಬಂದೈತೆ ನೋಡಿ. ದೇವ್ರೇ, ಹಂಗೆ ದೋಸೆ ಎದ್ಬಿಟ್ರೆ ಸಾಕಪ್ಪ. ಭಗವಂತ, ದೋಸೆ ಬೆಂದೈತೆ. ಗೊತ್ತೈತೆ ನಿಧಾನಕ್ಕೆ.
ನೋಡ್ರಿ ಇಲ್ಲಿ ದೋಸೆ ಮಾಡೋಕ್ಕೆ ಹೋಗಿ ಹಿಂಗಾಗ್ಬಿಟ್ಟಿದೆ, ಎದ್ದೊಳ್ತಿಲ್ಲ ಈ ಹೆಂಚಲ್ಲಿ ದೋಸೆ. ಅದೇನೋ ದೋಸೆದೇ ಸಮಸ್ಯೆನೋ ಏನೋ ಗೊತ್ತಿಲ್ಲ. ಅದಕ್ಕೆ ರೊಟ್ಟಿ ಹೆಂಚು ತಂದು ಇಟ್ಟಿದ್ದೀವಿ. ನೋಡೋಣ, ಪಾಪ ದೇವ್ರಿಗೆ ಕರುಣೆನೇ ಇಲ್ಲ ನಮ್ಮ ಶ್ರೀಮತಿಯವ್ರ ಮೇಲೆ. ಆ ಹೆಂಚಿಟ್ಬಿಟ್ಟು ದೋಸೆ ಚೆನ್ನಾಗಿ ಬರಲಿ ಅಂದರು, ಬಂದಿಲ್ಲ. ಈ ಹೆಂಚಿನಲ್ಲಾದರೂ ದೋಸೆ ಚೆನ್ನಾಗಿ ಬರಲಿ ಅಂತ ದೇವ್ರ ಹತ್ರ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಡ್ಕೊ. ಸರ್ ಇಲ್ಲಿ ದೋಸೆಗೆ ಇಬ್ಬತ್ತಕ್ಕಿಂತ ಮುಂಚೆನೇ ಇದ್ದು ಅನ್ನಕ್ಕೆ ಅಲಾರಾಮ್ ಇಕ್ಕಿದ್ದ ಇದಕ್ಕೇನಾದರೂ. ಇದಕ್ಕೇನೆ ಕೆಂಪು ಚಟ್ನಿ ಹಾಕ್ಬಿಟ್ರೆ ಮಸಾಲೆ ದೋಸೆ ಆಗುತ್ತೆ. ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿಬಿಟ್ರೆ ಮಸಾಲೆ ದೋಸೆ ಆಗುತ್ತೆ. ಹೌದಾ? ಮಸಾಲೆ ದೋಸೆಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಅಂತಾರಲ್ಲ ಅದನ್ನೆಲ್ಲ ಬೇರೆ ಹಾಕ್ತಾರೆ? ಏನಿಲ್ಲ, ಸಬ್ಬಕ್ಕಿ ಹಾಕ್ತಾರೆ, ಆಮೇಲೆ ಅವಲಕ್ಕಿನ ಸಪ್ರೇಟ್ ನೇನು ಹಾಕ್ತಾರೆ. ಹಂಗೆ ಹಾಕು ಮಾಡ್ಬೋದು. ನಾನು ಹಂಗೆ ಹಾಕಿ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಹೌದಾ? ಈ ದೋಸೆ ಹಿಟ್ಟು ಏನಾಯ್ತಾ, ಇದೇ ದೋಸೆ ಹಿಟ್ಟಿಗೆ ನಾನು ಮಸಾಲೆ ದೋಸೆ ಮಾಡಿದ್ದೆ. ಹೌದಾ? ಏನೋ ಎದ್ದೊಳ್ತಾ ಇದ್ದಿದ್ರಲ್ಲ ದೋಸೆ ಚೆನ್ನಾಗಿ. ಈ ಹೆಂಚಿಗೆ ಏನಾಗೈತೆ ಅಂತ ಗೊತ್ತಾಗ್ತಿಲ್ಲ. ದೋಸೆ ಏನೇ ಬದ್ದೆ ಬೇಕಲ್ಲ, ಅದೇ ಎದ್ದೈತಲ್ಲ. ಎಷ್ಟು ಚೆನ್ನಾಗಿ ಬಂದಿಟ್ಟಿದೆ ಇದರಲ್ಲಿ. ಈ ಒಲೆಯಲ್ಲಿ ದೋಸೆ ಮಾಡೋದು ಸ್ವಲ್ಪ ಕಷ್ಟ. ಹಿಂಗೆ ಮಾಡಿದ್ರು ನಮ್ಮ ಶ್ರೀಮತಿಯವರು ದೋಸೆ ಜೊತೆ, ಅಲ್ಲ ಇಸ್ಕಿದ ಬೇಳೆ ಸಾರು ಜೊತೆ ದೋಸೆ. ಫಸ್ಟ್ ಇಸ್ಕಿದ ಬೇಳೆ ಸಾರು ಅಲ್ವಾ ಮಾಡಿದ್ದು, ಹಾಗಾಗಿ ಇಸ್ಕಿದ ಬೇಳೆ ಸಾರು ಜೊತೆ ದೋಸೆ. ಈಗ ತಿಂಡಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ನೋಡ್ರಿ, ನಮ್ಮ ಅಂಗಳದಲ್ಲಿ ತಯಾರಾದಂಥ ಇಸ್ಕಿದ ಅವರೆಕಾಳು ಸಾಂಬಾರು ಮತ್ತು ದೋಸೆ. ಹಿತ್ಕಿದ ಬೇಳೆ ಸಾಂಬಾರು. ಹಿತ್ಕಿದ ಬೇಳೆ ಸಾಂಬಾರು, ದೋಸೆ. ಇದು ದೋಸೆ ತಿಂಡಿ, ಸಾಂಬಾರು ಊಟಕ್ಕೆ ಹೋಗ್ತದೆ, ತಿಂಡಿಗೆ ಹೋಗ್ತದೆ. ಹಾಗಾಗಿ ಇದು ಅಡುಗೆ ತಿಂಡಿ ಎರಡು ಒಟ್ಟಿಗೆ ಅಂದ್ಕೋಬೇಕು. ಏನಂದರೆ ಇದು ಇಸ್ಕಿದ ಬೇಳೆ ಸಾರಿಗೆ ಮುದ್ದೆ ಚೆನ್ನಾಗಿರ್ತೈತೆ, ದೋಸೆನೂ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಮಾಡಿದ್ವಲ್ಲ, ಹೆಂಗೂ ನಮ್ಮ ಮಗಳಿಗೆ ಸ್ಕೂಲ್ಗೆ ಹೋಗ್ಬೇಕಲ್ವಾ, ಅದಕ್ಕೆ ಅವಳಿಗೂ ಸ್ಕೂಲ್ಗೆ ಹೋದಾಗಲಿ ಅಂತ ಅದೇ ಅವಳು ಸ್ಕೂಲ್ಗೆ ತಿಂಡಿನೂ ತಗೊಂಡು ಹೋಗ್ಬೇಕಲ್ಲ, ತಿಂಡಿ ಮಾಡ್ದಂಗೆ ಆಗುತ್ತೆ, ಅಡುಗೆದು ಆಗುತ್ತೆ ಅಂತ ಹೇಳ್ಬಿಟ್ಟು ಇಸ್ಕಿದ ಬೇಳೆ ಸಾರು ಮಾಡಿದ್ದು. ಇದೇ ಸಾಂಬಾರಿಗೆ ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಲ್ವೇನಪ್ಪ? ಇದೇ ಸಾಂಬಾರಿಗೆ ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀವಿ. ಹೆಂಗೈತೆ ಸಾಂಬಾರು? ನಿಜ ಅಲ್ಲ, ಸಾರು ಚೆನ್ನಾಗೈತೆ. ಆದರೆ ನೀನು ಮಾಡೋ ಸಾರು ಇದೆಯಲ್ಲ ಅಷ್ಟು ರುಚಿಯಾಗಿಲ್ಲ. ಯಾಕೆ? ಅಂದರೆ ಇದು ನಾಟಿ ಅವರೆಕಾಯಿ ಅಲ್ಲ, ಫಾರಮ್, ಅದಕ್ಕೆ ಹೈಬ್ರಿಡ್ ಏನು ಹೇಳ್ತಾರಲ್ಲ, ಈ ಟೈಮಲ್ಲಿ ನಾಟಿ ಅವರೆಕಾಯಿ ಬರಲ್ಲ, ಸೊಗಡು ಅಂತಾರಲ್ಲ, ಆ ಸೊಗಡಿಲ್ಲ, ಸೊಗಡವರೆಕಾಯಿ ಅಲ್ಲ ಇದು. ಹಾಗಾಗಿ ಆ ರುಚಿ ಬಂದಿಲ್ಲ. ನಮ್ಮ ಮನೇಲಿ ಮಾಮೂಲಿ ಮಾಡ್ತೀವಲ್ಲ ಆ ರುಚಿ ಬಂದಿಲ್ಲ. ಓಕೆ, ಚೆನ್ನಾಗಿದೆ ಇಸ್ಕಿದ ಬೇಳೆ ಸಾರು. ಇವ್ರು ಮಾಡ್ತಾರಲ್ಲ ಏನದು ಆ ಅವರೆಕಾಯಲ್ಲಿ ಆ ಟೇಸ್ಟ್ ಬಂದಿಲ್ಲ, ಆ ಲೆವೆಲ್ ರುಚಿ ಇಲ್ಲ. ಚೆನ್ನಾಗಿದೆ. ಮತ್ತೇನು ಹೇಳ್ಬೋದು ಅಂದರೆ ಅದೇ ಅಷ್ಟೇ, ಇನ್ನೇನಿಲ್ಲ. ಇಸ್ಕಿದ ಬೇಳೆ ಈಗ ಅವರೆಕಾಯಲ್ಲಿ ಅಷ್ಟು ಏನಿದು ರುಚಿ ಇರಲ್ಲ. ಸೊಗಡವರೆಕಾಯಿ ಮಳೆಗಾಲದಲ್ಲಿ ಬರುತ್ತಲ್ಲ, ಅದು ಚೆನ್ನಾಗಿರುತ್ತೆ ಅಷ್ಟೇ. ಇನ್ನೇನು ಹೇಳ್ಬೋದು, ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ನಿಮಗೆ ಮುಗಿಸ್ತೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.